वल्लभा निर्विघ्नं कुरु मे देव सर्वकार्येषु गुरुगणाधिपतये नमः। अंबुरुहदल नेत्रे ಶ್ರೀ ದುರ್ಗಾಂಬಿಕೆಯ ಬಲಗುಂಡು ಭಕ್ತಿಯುಳ್ಳ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಬೊಡ ಮಾಡುದ ವರ್ಣಿಪೆ ನೀ ಕಥಾಮೃತವ
ಕಾರಣ? ಅನೇಕವಿದೆ. ಉತ್ತರಾಯಣದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯಾಂಗಿಗಳನ್ನು ತೀರಿಸಿಕೊಂಡು ರಾಜ ಪೋಷಾಕುಗಳನ್ನು ಧರಿಸಿ ತ್ರೈಮೂರ್ತಿಗಳನ್ನು ಮನಸಾರ ಧ್ಯಾನಿಸಿ ಸ್ವರ್ಗಲೋಕದ ಸುಧರ್ಮ ಸಭೆಯನ್ನು ಪ್ರವೇಶ ಮಾಡಿದವರಿದ್ದೇನೆ. ಗುರು ಹಿರಿಯರಿಗೆ ವಂದಿಸಿಕೊಂಡು ಏರ್ತೇನಂತೆ ಗಜವೈರಿ ವಿಷ್ಠರನ್ನು ಸುರಪಾಲ ನಾಗದೋಳು ಸುರಪಾಲ ನಾಗದೋಳು ನೆರಗಿಸೂತ ಸುಮನ ಸರ ಮೆರೆಯ ವೈಭವದಿ ವರುಣ ವಾಯು ನೆರಗಿಸೂತ ಸುಮನಸರ ಮೆರೆಯ ವೈಭವದಿ ಧರಣಿ ಪಾಲಕ ಕೇಳು ಸುರಪಾಲ ಜಗದಾದಿವಂದ್ಯೆ ನೀನು ಅನುಗ್ರಹಿಸು ಮಹಾಮಾತೆ. ದೇವತೆಗಳೇ, ಪ್ರಣವ ಸ್ವರೂಪೆಯಾದ ಆದಿಮಾಯೆಯಿಂದ ಆದಿಯಲ್ಲಿ ಆವಿರ್ಭವಕ್ಕೆ ಬಂದವರು ತ್ರೈಮೂರ್ತಿಗಳು. ಅವರಿಂದಲೇ ಸೃಷ್ಟಿಯಾದುದು ಸ್ವರ್ಗ, ಮರ್ತ್ಯ, ಪಾತಾಳವೆನ್ನುವಂತಹ ಮೂರು ಲೋಕಗಳು. ವಿಶ್ವ ವಿರಾಟ್ ಸ್ವರೂಪನ ಪಾದವನ್ನು ಪಾತಾಳ, ಕಟಿ ಪ್ರದೇಶವನ್ನು ಮರ್ತ್ಯಲೋಕ, ಶಿರವನ್ನು ಸ್ವರ್ಗ, ಹೀಗೆ ಜ್ಞಾನಿಗಳು ಹಾಡಿದರು ಕೊಂಡಾಡಿದರು. ಮನುಷ್ಯನ ಶರೀರದಲ್ಲಿ ಶಿರ ಯಾವ ಪ್ರಾಧಾನ್ಯತೆಯನ್ನು ಪಡೆದಿರುತ್ತದೆಯೋ ಅದೇ ರೀತಿಯಲ್ಲಿ ಮೂರು ಲೋಕಗಳಲ್ಲೂ ಶ್ರೇಷ್ಠವೂ ಜ್ಯೇಷ್ಠವೂ ಆಗಿ ಕಂಗೊಳಿಸ್ತಾ ಇರುವುದು ನಮ್ಮ ಅಮರಲೋಕ ಎನ್ನುವ ಕಾರಣಕ್ಕೆ ಬೇಕಾಗಿ ಮಾನವನೊಬ್ಬ ಸಾಧಿಸಿದ ಎಂದಾದರೆ ಮಾಧವನೂ ಆಗಬಲ್ಲ, ಮಹಾದೇವನೂ ಆಗಬಲ್ಲ ಎನ್ನುವುದಕ್ಕೆ ಜ್ವಲಂತ ನಿದರ್ಶನ ಸುರನಾಥನಾದ ನನ್ನ ಬದುಕು. ಮರ್ತ್ಯಲೋಕದಲ್ಲಿ ಸಂಜನಿಸಿದವನು ನಾನು. ಆದಿತ್ಯ ಕಶ್ಯಪರಿಗೆ ಮಗನಾಗಿ ಹುಟ್ಟಿದೆ. ಪುರಂದರ ಎನ್ನುವಂತಹ ಹೆಸರನ್ನಿರಿಸಿ ನನ್ನನ್ನು ಸಾಕಿದರು, ಸಲಹಿದರು. ಎಳೆತನದಲ್ಲೇ ಘನತರವಾದಂತಹ ಕಾರ್ಯವನ್ನು ಸಿಗಬೇಕು, ಅತ್ಯುನ್ನತವಾದಂತಹ ಮಾನವನ್ನು ಸ್ಥಾನವನ್ನು ಸಂಪಾದಿಸಿಕೊಳ್ಳಬೇಕು ಎನ್ನುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದವನಾಗಿದ್ದೆ. ಆದ ಕಾರಣವಾಗಿ ತಾಯಿಯಾದಂತಹ ಅದಿತಿಯ ಆಶೀರ್ವಾದ, ತಂದೆ ಕಶ್ಯಪ ಮಹರ್ಷಿಗಳ ನಿರ್ದೇಶನದಂತೆ ಮೇಘವಂತ ಪರ್ವತದಲ್ಲಿ ಶತಯಾಗಗಳನ್ನು ಮಾಡಿದೆ. ಮಘವನೆಂದರಿಸಿಕೊಂಡೆ. ಮೂರು ಮೂರ್ತಿಗಳ ಕೃಪೆಗೆ ಭಾಜನಾದವನು ನಾನು. ಅವರೇ ಅನುಗ್ರಹ ಮಾಡಿದ್ದು ನನಗೆ. ಈ ಮನ್ವಂತರಕ್ಕೆ ನೀನೇ ದೇವೇಂದ್ರ, ಮೂರು ಲೋಕಾಧೀಶನು ನೀನಾಗಿದ್ದೀಯ. ಮೂರು ಲೋಕಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಧರ್ಮಕ್ಕೆ ಗ್ಲಾನಿಯಾಗದ ರೀತಿಯಲ್ಲಿ ಪ್ರಜೆಗಳನ್ನು, ಪ್ರಪಂಚವನ್ನು ಸಂರಕ್ಷಣೆ ಮಾಡುತ್ತಾ ಬಾ ಎಂಬುದಾಗಿ. ಆದ ಕಾರಣವಾಗಿ ನಾನು ಪ್ರವೇಶ ಮಾಡುವಾಗಲೇ ಎಲ್ಲವರಿಗೆ ಗೊತ್ತಾದುದು ದೇವೇಂದ್ರನ ಪ್ರವೇಶ ಆಯಿತು. ಈ ವೇಷಭೂಷಣ ಹಾಕಿ ಬೇರೆ ಯಾರು ಪ್ರವೇಶ ಮಾಡುವುದಿಲ್ಲ, ಅದು ದೇವೇಂದ್ರ ಮಾತ್ರ. ಈ ಮನ್ವಂತರಕ್ಕೆ ನಾನೊಬ್ಬನೇ ದೇವೇಂದ್ರ. ಅದೇ ರೀತಿ
ವರುಣನಾದಂತಹ ನೀನು, ವಾಯುವಾದಂತಹ ಈತನು, ಕುಬೇರನು, ನಿರುತಿಯೋ ಮೊದಲಾದವರೆಲ್ಲ ನೀವುಗಳು ಆರ್ಜಿಸಿದಂತಹ ಪುಣ್ಯದ ಫಲಸ್ವರೂಪವಾಗಿ ಒಂದೊಂದು ದಿಕ್ಕುಗಳಿಗೆ ಅದೀಶರಾಗಿದ್ದೀರಿ. ಸುಮನಸರಾದಂತಹ ನಿಮ್ಮನ್ನು ಕಂಡಾಗ ಅಂತರಂಗದ ವಾಂಛೆಯನ್ನು ವ್ಯಕ್ತಪಡಿಸಬೇಕು ಅಂತಾಗುತ್ತಾ ಇದೆ. ಈ ಸಭೆಯನ್ನು ಪ್ರವೇಶ ಮಾಡಿದ ತತ್ಕ್ಷಣದಲ್ಲಿ ನಮ್ಮ ಮನವನ್ನು ರಂಜಿಸುವುದಕ್ಕೆ ಬಂದವರು ಯಾರು ಗೊತ್ತೇ? ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿರುವ ಸಭೆಯೊಳಗೆ ಜಂಬಾರಿ ನುಡಿದ ತರಳಿ ಬಾಲಕ ಕೇಳು ಸುರಪಾಲ ದೇವತೆಗಳೇ, ನಿತ್ಯಾಂಗಿಗಳನ್ನು ಸೇರಿಸಿ ಸ್ವರ್ಗಲೋಕದ ಸುಧರ್ಮ ಸಭೆಯನ್ನು ಪ್ರವೇಶ ಮಾಡಿದವನು ನಾನು. ಪ್ರವೇಶ ಮಾಡಿದ ತತ್ಕ್ಷಣದಲ್ಲಿ ನೀವುಗಳೆಲ್ಲರೂ ನಿಮ್ಮ ನಿಮ್ಮ ಆಸನಗಳಲ್ಲಿ ಅಲಂಕೃತರಾದವರಿದ್ದೀರಿ. ಆ ಕಾಲಕ್ಕೆ ದೇವಲೋಕದ ಕಟ್ಟುಪಾಡು, ಇಲ್ಲಿಯ ಪರಂಪರೆ, ಇದನ್ನು ಉಳಿಸುವುದಕ್ಕೆ ಬೇಕಾಗಿ ಬಂದವರಿದ್ದಾರೆ. ನಮ್ಮ ಮನವನ್ನು ರಂಜಿಸುವುದಕ್ಕೆ ಬಂದವರು. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೇರೆ ಮೊದಲಾದಂತಹ ಅಪ್ಸರಾಂಗನೆಯರು ಬಂದು ನಾಟ್ಯವನ್ನು ಪ್ರಾರಂಭಿಸಿದರಲ್ಲ. ಅವರ ನಾಟ್ಯವು ಮೇಳೈಸುವುದಕ್ಕೆ ಬೇಕಾಗಿ ನೋಡಿದರೋ ಅಲ್ಲಿ ಸಂಗೀತಗಾರ, ಚಿತ್ರಸೇನ, ತುಂಬುರ, ದ್ವಂದ್ವ ಒಂದು ಗಾಯನ, ಇದರ ಮೂಲಕವಾಗಿ ಅವರು ನಾಟ್ಯವು ಮೇಳೈಸುವುದಕ್ಕೆ ಕಾರಣೀಭೂತವಾಯಿತು. ತಕ್ಕುದಾದಂತಹ ಪಕ್ಕವಾದ್ಯಗಳು ಅದು ಜೊತೆಯಾದ ಕಾರಣವಾಗಿಯೇ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಶಬ್ದ ಬರ್ತದೆ ಎನ್ನುವ ಹಾಗೆಯೇ ಸಭಾಸಭಿಕರಿಂದ ಕರತಾಡನಗಳುವಂತೂ ಭೇಷ್ ಭೇಷ್ ಎಂಬುದಾಗಿ. ಹಾಗಿದ್ರೆ ನಮ್ಮ ಹುಡುಗಿಯರು ಎಷ್ಟು ಕುಡಿದಿದ್ದಾರೆ ಎನ್ನುವುದನ್ನು ಮತ್ತೊಬ್ಬರು ವಿಮರ್ಶೆ ಮಾಡಬೇಕಾದುದು ಇಲ್ಲ, ಉದ್ಘೋಷಿಸಬೇಕಾದಂತಹ ಅನಿವಾರ್ಯತೆಯೂ ಇಲ್ಲ. ನಮ್ಮಲ್ಲಿ ಕುಣಿಯುವುದಕ್ಕೆ ಅಂತಲೇ ಸಿದ್ಧರಾದವರಿದ್ದಾರೆ. ಅವರ ಕುಣಿತ ನೋಡಿದರೆ ಸಾಕು, ನೋಡುಗರ ನೋಟವನ್ನು ತನ್ನ ಕಡೆಗೆ ಆಕರ್ಷಿಸಬಲ್ಲಂತಹ ವಿಶಿಷ್ಟವಾದಂತಹ ನೃತ್ಯ ವೈಭವ, ಇವರಿಂದ ಗಾನ ವೈಭವ ಎರಡು ಮೇಳೈಸಿದಾಗ ಸಭೆಯಲ್ಲೇ ಒಂದು ರೀತಿಯ ವಿದ್ಯುತ್ ಸಂಚಾರ, ರೋಮಾಂಚನ. ಸಭಾ ಸಭಿಕರಾಗಿ ಅವರುಗಳು ರಂಗವೇದಿಕೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದ ರಸಸ್ವಾದನೆಯನ್ನು ಮಾಡಿದವರಿದ್ದಾರೆ. ಇದನ್ನೆಲ್ಲ ಕಂಡಾಗ ಸಂತುಷ್ಟ ಮನೋಭಾವನೆಯನ್ನು ಹೊಂದಿದವನು ನಾನಾದೆ. ಸುರಲೋಕದ ಸಮಸ್ತ ಸುರಸಭೆಯನ್ನು ವೀಕ್ಷಿಸಿದೆವು ಎಂದಾದರೆ ಕೇವಲ ಸುರರು ಮಾತ್ರವೇ ಇರುವುದಲ್ಲ, ಸುರರು, ನರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರು ಸೇರಿದಂತಹ ಅಮರಲೋಕದ ಅಮರ ಸಭೆಯ ಅಮರ ವೈಭವವನ್ನು ವರ್ಣಿಸುವುದಕ್ಕೆ ಸಾಸಿರ ನಾಲಗೆ ಉಳ್ಳಂತಹ ಆದಿಶೇಷನಿಗೂ ಒಂದೊಮ್ಮೆಗೆ ಅಸಾಧ್ಯವಾಗಿ ಹೋದೀತು. ಅಂತಹ ಈ ತುಂಬಿದ ಸಭೆಯನ್ನು ಕಂಡಾಗ ಅಂತರಂಗದಲ್ಲಿ ಮೂಡಿದಂತಹ ಒಂದು ರೀತಿಯ ವಾಂಛೆ, ಒಂದು ರೀತಿಯ ಜಿಜ್ಞಾಸೆ, ಆ ತುಮುಲ ಪ್ರಶ್ನೆಗಳನ್ನು ಸಭಾಸಭಿಕರಾದಂತಹ ತಮ್ಮ ಮುಂದೆ ವ್ಯಕ್ತಪಡಿಸಬೇಕು ಅಂತಾಗುತ್ತಾ ಇದೆ. ಓ ಸುಮನಸರೇ, ಸುಮನಸರು ಕೇಳಿದೀರೇ ಆ ಸುಮನಸರು ಕೇಳಿದೀರೇ
ಅಮಿತ ಸುರ ಸಂಪದವು ಯಮಗೆ ಲಭಿಸಿದುದು ಸುಮನಸರು ಕೇಳಿದಿರೆ ಕಮಲನಾಭನ ದಯದಿ ಅಮಿತ ಸುರ ಸಂಪದವು ನಮಗೆ ಲಭಿಸಿದುದು ಆದರ ಖಳ ಹೃದಯ ಜಮತ್ಸರದಿ ಆದರ ಖಳ ಹೃದಯ ಜಮತ್ಸರದಿ ಬಾಧಿಪರು ಅಡಿಗಡಿಗೆ ಹಾದಿಯೇನಿದಕ್ಕೆ ಸುಮನಸರು ಕೇಳಿದಿರೆ ಎಲ್ಲರನ್ನೂ ಎಲ್ಲಾ ಕಾಲದಲ್ಲೂ ಸಮಾನವಾದಂತಹ ದೃಷ್ಟಿಕೋನದಿಂದ ಕಾಣುವವರು ನಾವುಗಳು ದೇವತೆಗಳು ಎನ್ನುವ ಕಾರಣಕ್ಕೆ ಬೇಕಾಗಿ ಸುಮನಸರು ಅರ್ಥಾತ್ ಒಳ್ಳೆಯ ಮನಸ್ಸುಳ್ಳವರು ಹೀಗೆ ಪ್ರಪಂಚದಲ್ಲಿ ಜ್ಞಾನಿಗಳು ಹಾಡುತ್ತಾರೆ ಕೊಂಡಾಡುತ್ತಾರೆ. ಸುಮನಸರೇ, ಅಂತರಂಗದಲ್ಲಿ ಮೂಡಿದಂತಹ ಜಿಜ್ಞಾಸೆಯೊಂದನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಬೇಕು ಅಂತ ಆಗುತ್ತಾ ಇದೆ. ಜಿಜ್ಞಾಸೆ ಎನ್ನುವುದು ಅಜ್ಞಾನದ ಲಕ್ಷಣವಲ್ಲ, ಅದು ಸುಜ್ಞಾನದ ಪ್ರತೀಕವಾಗಿರುತ್ತದೆ. ಇದೊಂದು ವಿಚಾರಗೋಷ್ಠಿಯ ರೀತಿಯಲ್ಲಿ ನಾನಿಲ್ಲಿ ತರ್ಕವನ್ನು ಮಂಡಿಸ್ತಾ ಇದ್ದೇನೆ. ನೋಡಿದಿರಾ, ಅಮರಲೋಕವೆಂದರೆ ಸಾಮಾನ್ಯವಾದ ಲೋಕವಲ್ಲ. 3 ಲೋಕಗಳಲ್ಲೂ ಶ್ರೇಷ್ಠವೂ ಜ್ಯೇಷ್ಠತಮವಾಗಿ ಕಂಗೊಳಿಸ್ತಾ ಇರುವಂತಹ ಲೋಕ, ನಮ್ಮಿಂದ ಕೆಳಗಿರುವಂತಹ ಲೋಕ, ಅದುವೇ ಮರ್ತ್ಯಲೋಕ. ಮರ್ತ್ಯಲೋಕವೆಂದರೆ ಸಾಮಾನ್ಯವಾದಂತಹ ಲೋಕವಲ್ಲ, ಸದಾ ವಿನೂತನವಾದಂತಹ ಪ್ರಪಂಚವದು. ನಿತ್ಯ ನೂತನವಾಗಿದೆ, ನಿತ್ಯವೂ ಬದಲಾವಣೆಯನ್ನು ಕಾಣುತ್ತಿರುವಂತಹ ಪ್ರಪಂಚವದು. ಅಂತಹ ಪ್ರಪಂಚದಲ್ಲಿ ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ಧರ್ಮ ಅಧರ್ಮ ಎನ್ನುವಂತಹ ಪ್ರಭೇದಗಳಿವೆ. ಸಾಧುಗಳು ಸಜ್ಜನರಿದ್ದಾರೆ, ದುಷ್ಟರು ಇದ್ದಾರೆ, ಶಿಷ್ಟರೂ ಇದ್ದಾರೆ. ಅಂತಹ ಮರ್ತ್ಯಲೋಕದಲ್ಲಿ ಕೆಟ್ಟ ದೃಷ್ಟಿಯಿಂದ ಅದೆಷ್ಟೋ ರಕ್ಕಸರು, ಒಟ್ಟಿನಲ್ಲಿ ಹೇಳುವುದಿದ್ರೆ ದುರುಳರು, ಆಸುರಿ ಪ್ರವೃತ್ತಿಯನ್ನು ಹೊಂದಿದವರು, ರಾಕಾದೇವಿಯ ಮಕ್ಕಳಾದಂತಹ ರಾಕ್ಷಸರು, ಧನುದೇವಿಯ ಮಕ್ಕಳಾದಂತಹ ದಾನವರು, ಅಥವಾ ಇನ್ನಿತರರು, ದ್ವಿತೀಯ ಮಕ್ಕಳಾದಂತಹ ದೈತ್ಯರು, ಎಲ್ಲರೂ ಒಗ್ಗೂಡಿ ಒಂದೇ ಪ್ರಯತ್ನವಾಗುವುದು. ಹುಟ್ಟಿದ ಕ್ಷಣದಲ್ಲಿ ಊರ್ಧ್ವಮುಖಿಗಳಾಗುವುದು. ಮೇಲು ಲೋಕವಾಸಿಗಳಾದಂತಹ ದೇವತೆಗಳು ಈ ಹೊತ್ತಿನಲ್ಲಿ ಸಂಪತ್ತು ಸಮೃದ್ಧಿಯಿಂದ ಬೆರೆಯುತ್ತಾ ಇದ್ದಾರೆ ಎನ್ನುವುದನ್ನೇ ತಿಳಿದಂತಹ ಅವರುಗಳು ಕೆಟ್ಟ ದೃಷ್ಟಿಯನ್ನು 4 ಲೋಕದ ಕಡೆಗೆ ಬೀರುತ್ತಾ ಅದನನ್ನು ಹರನನ್ನು ಭಜನೆಯ ಮೂಲಕವಾಗಿ ಮೆಚ್ಚಿಸಿಕೊಂಡು ವರಬಲಾನ್ವಿತರಾಗುತ್ತಾರೆ. ನಾವು ಅವರ ನಿತ್ಯವಾದಂತಹ ಅವರ ಆಂಗಿಕವಾದಂತಹ ಪರಾಕ್ರಮಕ್ಕೆ ಯಾವತ್ತು ಶರಣು ಹೋದದ್ದಿಲ್ಲ. ಆದರೆ ನಾವು ಶರಣಾಗತರಾಗಿದ್ದೇವೆ. ಯಾಕೆ ಬೇಕಾಗಿ? ಅಜನು ಹರನು, ಒಬ್ಬ ಸೃಷ್ಟಿಗೆ ಅಧಿಕಾರಿ, ಮತ್ತೊಬ್ಬ ಲಯಗೊಳಿಸಬೇಕಾದವನು, ಇಬ್ಬರೂ ಅವರಿಗೆ ಒಲಿದು ವರವನ್ನೇವರು. ಅಂತಹ ವರಬಲಾನ್ವಿತರಾದಂತಹ ಅವರುಗಳು ಆತುರವಾದಂತಹ ಅಸುರ ಸಂಕುಲದೊಂದಿಗೆ 4 ಲೋಕಕ್ಕೆ ಅಭಿಮುಖವಾಗಿ ದಾಳಿಯನ್ನೆಸಗಿದಾಗ ಅವರನ್ನು ವಿರೋಧಿಸುವಲ್ಲಿ ವಿಫಲರಾಗಿದ್ದೇವೆ. ಆದರೆ ಅವರ ಹನನವಾಗಿದೆ ಎನ್ನುವುದರಿಂದಲೇ ನಾವು ಸುಮ್ಮನಿರುವುದಕ್ಕಾಗುವುದಿಲ್ಲ. ಕೆಟ್ಟ ಬೀಜ ಪುನಃ ಮೊಳಕೆಯೊಡೆಯುವುದಂತೆ, ಗುಣ ಸುಟ್ಟರೂ ಪುನರಪಿ ಬರುವುದಂತೆ, ಅದೇ ರೀತಿಯಲ್ಲಿ ಮರ್ತ್ಯದಲ್ಲಿದ್ದಂತಹ ದಾನವರೆಲ್ಲಾದರೂ ಅತುಳ ಪರಾಕ್ರಮದಿಂದ ಸ್ವರ್ಗಲೋಕದ ಮೇಲೆ ಅಭಿಯೋಗವನ್ನು ಮಾಡಿದರೆ ಏನು ಮಾಡಬಹುದು ಅಂತ. ತುರುಳರು 4 ಕೈ ತಂದರೆ ಸಮರದಿ ತರಿವೇನು ನಾ ನಿಶ್ಚಯವ. ಸುರುಳು ದ್ವೇಷದಲ್ಲಿ
ಬಾಳ್ದವರ್ಯಾರು ದುರುಳರ ಪಕ್ಷದಲ್ಲಿ ಮರಳರಂತಿತ್ತಿಸಿ ನಾಗ ಕೈ ತಂದರೆ ಹರಣವನಿಗುವೆನು. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಪ್ರತಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಹುಟ್ಟುವ ಪತಂಗದಂತೆ ಆ ದಾನವರು ನಮ್ಮ ಸ್ವರ್ಗ ಪೀಠವನ್ನು ಆಶಿಸಿ ಬರುವುದು ಸತ್ಯ ವಿಚಾರ. ಇಲ್ಲಿಯವರೆಗೆ ಬಂದವರನ್ನು ಪಡೆದು ಓಡಿಸಿದ್ದೇವೆ. ಮುಂದೆ ಬಂದರು ಅಂತಾದರೆ ಈ ವಾಯು ಏನೆಂಬುದನ್ನು ತೋರಿಸಿಕೊಡುತ್ತೇನೆ. ಸುರದೇನು ಕಲ್ಪಂದರು ಬರ ವಸ್ತುಗಳ ಹೂಳರು ಮರಳರಂತಿತ್ತಿಸಿ ನಾಗ ಕೈ ತಂದಾನೆ ಹರಣವನಿಗುವೆನು. ದೀಪಕ್ಕೆ ಮುತ್ತುವ ಸತಂಗದಂತೆ ತಮ್ಮ ಸಂಪತ್ತನ್ನು ಆಶಿಸಿ ಬರುವಂತಹ ದಾನವರು ಯುದ್ಧರಂಗದಲ್ಲಿ ಮರಣ ಹೊಂದುವುದು ಅವರ ಜಾಯಮಾನ. ನೀವು ಅಪ್ಪನೆ ಕೊಟ್ಟಿರಂತಾದ್ರೆ ಶ್ರೀಹರಿಯ ಕರುಣೆಯಿಂದ ಹರಿಗಳ ಹರವನ್ನು ಹರಿಸಿ ಬಿಡುತ್ತೇವೆ. ಸುರನದಲ್ಲಿ ಸೈಯ ತುಳ್ಳರು ನಾಕ ಕೈ ತಂದರೆ ತಮರದಿ ತರಣವನಿಗುವೆನು. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಈ ಹಿಂದೆ ಅದೆಷ್ಟೋ ದಾನವರು ಬಂದವರಿದ್ದಾರೆ. ಅವರನ್ನು ಸೋಲಿಸುವುದಕ್ಕೆ ವಿಫಲರಾದರು. ನಾವು ಏನೆಂಬುದನ್ನು ತೋರಿಸಿಕೊಟ್ಟವರಿದ್ದೇವೆ. ಇನ್ನು ಮುಂದೆ ಬಂದರು ಸೋಲಿಸುವುದಕ್ಕಾಗದಿದ್ರು ನಾವೇನೆಂಬುದನ್ನು ತೋರಿಸಿಕೊಡುತ್ತೇವೆ. ಕೊಡುವ ಬಲು ತೋಷವಂತೇನ ನೀವೆಲ್ದ ನುಡಿಗೆ ನೀವೆಲ್ದ ನುಡಿಗೆ ಬಲು ದೋಷವಂತೇನ ನೀವೆಲ್ದ ನುಡಿಗೆ ನೀವೆಲ್ದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ 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 ಕಳರ ಭೀತಿಯು ನಮಗೆ ಇಳಿನಿತಿಲ್ಲ ಕಳರ ಭೀತಿ
ಪ್ರೀತಿಯು ನಮಗೆಳ್ಳಿ ನೀತಿಲ್ಲ ನಳಿನ ಫಲ ದಯದಿಂದ ಸುಳ್ಳಲ್ಲ ಬಲು ತೋಷವಾಂತೇನ ನೀವಿಲ್ದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ತೋಷವಾಂತೆ ಬಳರೆ ಬಾಪುರೆ ಧಿರುರೆ ಕೂತುರೆ ಕೂತು ಮಜರೆ ಭೇಷ್ ಲೇಸಾದಂತಹ ನುಡಿಗಳನ್ನೇ ನೀವು ಆಡಿದ್ದೀರಿ. ನಾನು ಕೇಳಿದಂತಹ ಪ್ರಶ್ನೆ, ಜಿಜ್ಞಾಸೆ ಎನ್ನುವುದು ಅಜ್ಞಾನದ ಲಕ್ಷಣವಲ್ಲ, ಸುಜ್ಞಾನದ ಪ್ರತೀಕವಾಗಿರುತ್ತದೆ. ಆದ ಕಾರಣವಾಗಿ ಅಂತರಂಗದಲ್ಲಿ ಒಡಮೂಡಿದಂತಹ ಕುತೂಹಲವನ್ನು ತವಕವನ್ನು ಪ್ರಶ್ನೆಯೋಪಾದಿಯಲ್ಲಿ ಬದಲಾಯಿಸಿ ನಿಮ್ಮಲ್ಲಿ ಕೇಳಿದೆ. ಸೂಕ್ತವೂ ಸಮಂಜಸವೂ ಆದಂತಹ ಉತ್ತರವನ್ನು ಕೊಟ್ಟವರು ನೀವುಗಳಿದ್ದೀರಿ. ಬಲು ತೋಷವನ ಅಂತೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯಬಹುದು ಸಂಗ್ರಾಮ ಕ್ಷೇತ್ರದಲ್ಲಿ. ಮತ್ತೊಂದು ಮತ್ತಿದೆ, ಗತಂ ನ ಚಿಂತೆಯೇತ್ ಪ್ರಾಜ್ಞ. ಗತಿಸಿದಂತಹ ಕಾಲಕ್ಕಾಗಿ ಪ್ರಾಜ್ಞರಾದವರು ಚಿಂತಿಸಕೂಡದು, ಹಾಗೆಂದು ಚಿಂತನೆಯನ್ನು ಮಾಡುತ್ತಲೇ ಇರಬೇಕು. ಆ ದೃಷ್ಟಿಕೋನವನ್ನು ಇರಿಸಿಕೊಂಡು ಈ ಪ್ರಶ್ನೆಯನ್ನು ಕೇಳಿದೆ. ಯಾಕೆ ಬೇಕಾಗಿ? ಕಷ್ಟಗಳು ನಮಗೆ ಬರುವುದು ಸಹಜವೇ ಸರಿ, ಸ್ವರ್ಗದ ಸುಖದ ಸುಪ್ಪತ್ತಿಗೆಯಲ್ಲಿರುವುದು. ಕಷ್ಟವನ್ನು ಸುಖವನ್ನು ಸಮಾನ ದೃಷ್ಟಿಕೋನದಿಂದ ಕಾಣುವವರು ನಾವುಗಳು ಈ ಲೋಕದಲ್ಲಿ. ಹಾಗೆಂದು ಸಮಸ್ಯೆಗಳು ತಲೆದೋರಿದಂತಹ ಸಮಯದಲ್ಲಿ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಒದ್ದೊಬ್ಬನಿದ್ದಾನೆ. ಅವನೇ ಪಕ್ಷಿವಾಹನನಾದಂತಹ ಶ್ರೀಮನ್ನಾರಾಯಣ. ಅವನ ಅನುಗ್ರಹವೆನ್ನುವುದು ಅನುದಿನವೂ ಅನುಕಾಲವೂ ನಮ್ಮನ್ನು ಸದಾ ರಕ್ಷಣೆ ಮಾಡುತ್ತಾ ಇರುತ್ತದೆ ಎನ್ನುವುದಕ್ಕೆ ಎರಡು ಮಾತುಗಳಿಲ್ಲ. ಈ ಪ್ರಪಂಚದಲ್ಲಿ ಯಾವುದು ಅಸಂಭವನೀಯ ಎನ್ನುವುದನ್ನು ಸಂಭವನೀಯವನ್ನಾಗಿಸಿ ತೋರಗೊಟ್ಟಂತಹ ಮಹಾತ್ಮನಿದ್ದಾನೆ, ಪುಣ್ಯಪುರುಷನಿದ್ದಾನೆ, ಮರ್ಯಾದಾ ಪುರುಷೋತ್ತಮನಿದ್ದಾನೆ. ಒಂದು ಕಾಲದಲ್ಲಿ ದುರುಳನಾದಂತಹ ದೈತ್ಯನೋರ್ವ ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡು ಬೇಕಾದಂತಹ ವರವನ್ನು ಕೇಳಿದ. ಮೇಲಲ್ಲ ಕೆಳಗಲ್ಲ ಒಳಗಲ್ಲ ಹೊರಗಲ್ಲ ರಾತ್ರಿಯೂ ಅಲ್ಲದ ಹಗಲೂ ಅಲ್ಲದ ಪ್ರಾಣಿಯೂ ಅಲ್ಲದ ಮನುಷ್ಯನೂ ಅಲ್ಲದಂತಹ ಜೀವಿಯಿಂದ ಆಯುಧಗಳೇ ಇಲ್ಲದೆ ನನ್ನ ಪಾಲಿಗೆ ಮರಣ ಬರಲಿ ಎಂಬುದಾಗಿ ದುರುಳನಾದಂತಹ ಆದಿದೈತ್ಯನೆಂದೆನಿಸಿಕೊಂಡ ಹಿರಣ್ಯಕಶ್ಯಪು ಆ ಕಾಲದಲ್ಲಿ ಪ್ರಪಂಚವೆಲ್ಲವೂ ಗ್ರಹಿಸಿಕೊಂಡುದು ಹಿರಣ್ಯ ಕಶ್ಯಪುವಿನ ಮರಣ ಅಸಂಭವನೀಯ, ಈ ಪ್ರಪಂಚದಲ್ಲಿ ಅವ ಅಮರರಾಗಿದ್ದಾನೆ ಎಂಬುದಾಗಿ. ಅವನ ಮರಣವನ್ನೇ ಭರಿಸುವುದಕ್ಕೆ ಬೇಕಾಗಿ ಭಕ್ತನಾದ ಪ್ರಹ್ಲಾದನ ಮೊರೆಯನ್ನಾಲಿಸಿ ದೇವಾದಿದೇವತೆಗಳಾದಂತಹ ನಮ್ಮ ಸಂಕಷ್ಟವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಮಹಾವಿಷ್ಣುವೇ ಮೇಲಲ್ಲದ ಕೆಳಗಲ್ಲದ ಜಂಗೆಯಲ್ಲಿರಿಸಿ ಒಳಗಲ್ಲದ ಹೊರಗಲ್ಲದ ನಡುಹೊಸ್ತಿಲಿನಲ್ಲಿ ರಾತ್ರಿಯೂ ಅಲ್ಲದ ಹಗಲೂ ಅಲ್ಲದ ಮುಸ್ಸಂಜೆಯ ಹೊತ್ತಿನಲ್ಲಿ ಪ್ರಾಣಿಯೂ ಅಲ್ಲದ ಮನುಷ್ಯನೂ ಅಲ್ಲದಂತಹ ಉಗ್ರ ನರಸಿಂಹನ ರೂಪದಲ್ಲಿ ಆಯುಧಗಳೇ ಇಲ್ಲದೆ ತನ್ನ ನಖಗಳಿಂದಲೇ ಅವನ ಉದರವನ್ನ ಬಗೆದು ಕೊಂದ. ಹಾಗಿದ್ರೆ ಪ್ರಪಂಚದಲ್ಲಿ ಯಾವುದು ಅಸಂಭವನೀಯ ಎಂದೆನಿಸಿಕೊಳ್ಳುತ್ತದೆಯೋ ಅದನ್ನು ಸಂಭವನೀಯವನ್ನಾಗಿಸುವುದಕ್ಕೆ ಸಮರ್ಥನಾದವನು ದುಷ್ಟರನ್ನು ಶಿಷ್ಟರನ್ನು ಸದಾಕಾಲ ಎಚ್ಚರಿಕೆಯಿಂದ ದೃಷ್ಟಿಯಿಂದ ನೋಡುವಂತಹ ಆ ಶ್ರೀಮನ್ನಾರಾಯಣನಿದ್ದಾನೆ, ಪಕ್ಷಿವಾಹನನಿದ್ದಾನೆ. ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನ ನೋಟದಿಂದಲೇ ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳ ಚಲನ ವಲನಗಳನ್ನು ತಿಳಿಯುವುದಕ್ಕೆ ಶಕ್ತನಾದಂತಹ ಭಗವಂತ. ಅವನ ಅನುಗ್ರಹ ಎನ್ನುವಂತಹ ಶ್ರೀರಕ್ಷೆ ಎಷ್ಟರ ತನಕ ನಮ್ಮನ್ನು ಆತುಕೊಂಡಿರುವುದು ಅಷ್ಟರ ತನಕ ನಾವು ಕಳರ ಬಗ್ಗೆ ಭೀತಿಗೆ ಒಳಗಾಗಬೇಕಾದಂತಹ ಅವಶ್ಯಕತೆ ಇಲ್ಲ. ಇಂದಿನ ಸಭೆಯಲ್ಲಿ ಏನಾದರೂ ವಿಶೇಷತೆ ಉಂಟು ಅಂತ ಗಮನಿಸಿದರೆ ಅದೇನೂ ಇಲ್ಲ. ಹಾಗಿದ್ದರೆ ಉತ್ತರಾಯಣ ಮುಗಿಯುವಂತಹ ಕಾಲಘಟ್ಟ, ದಕ್ಷಿಣಾಯನದ ನಿರೀಕ್ಷೆಯಲ್ಲಿ ನಾವುಗಳು ಇದ್ದೇವೆ. ನಾರಾಯಣನ ನಾಮಸ್ಮರಣೆಯನ್ನೇ ಮಾಡುತ್ತಾ ಇಂದಿನ ಸಭಾಕಲಪವನ್ನು ಇಲ್ಲಿಗೆ ಮುಗಿಸಿ ನಮ್ಮ ಅರಮನೆಗಳನ್ನು ಸೇರಿಕೊಳ್ಳೋಣ. ಜೈ ನಮೋ ನಾರಾಯಣ. ದೈತ್ಯರೊಡ ತನ್ನಿರವನಾಕ್ಷಣ ಬಿತ್ತರಿಸಿದ
ಭಸ್ಮಾಸುರನ ಮೆರೆದಿರೆ ಇಲ್ಲಿಯೇ ದೈತ್ಯರೊಡ ತನ್ನಿರವನಾಕ್ಷಲ ಬಿತ್ತರಿಸಿದ ರಕ್ಷಿಸು ಎಲ್ಲಿ ನೋಡಿದರಲ್ಲಿ ಎಲ್ಲರೂ ಬಾಯಿಯಲ್ಲಿ ಕೊಂಡಾಡುತ್ತಾ ಇದ್ದಾರೆ. ಶ್ರೀಶೈಲ ಶ್ರೀಶೈಲ ಅಲ್ಲಿ ಅಧಿಕಾರಿ ವೃಷಭಾಸುರೆಂದರೆ ನಾನೇ. ನಾನು ಮಾತ್ರ ಅಲ್ಲ, ನನ್ನ ಪರಿವಾರದವರು ಎಲ್ಲರೂ ಒಂದಾಗಿದ್ದೇವೆ. ನನ್ನ ಹೆಸರು ಕೇಳಿದ ಕ್ಷಣವೇ ಎಲ್ಲರೂ ಗಡಗಡವೇ ನಡುಗುತ್ತಾ ಇದ್ದಾರೆ. ಅಸುರರ ಕುಲದಲ್ಲಿ ಹುಟ್ಟಿದಂತ ನಾನು ಒಂದು ಸಾಧನೆ ಮಾಡಿದ್ದೇನೆ. ಏನು ಗೊತ್ತೇ? ಸುಕರನ ಹೊರತಿಲ್ಲ ಕಮಲ ಸಂಭವನ ವರವನು ತಾ ಕರುಣಿಸೆ. ನಾನನ್ನು ಸೇರಿಕೊಂಡೆ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡಿದೆ. ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ವರವನ್ನು ಪಾಲಿಸಿದ. ಸೂಕರನಿಂದ ಹೊರತು ಬೇರೆ ಯಾರಿಂದಲೂ ಮರಣ ಇಲ್ಲ. ಆದ್ರೆ ಹಂದಿಯಿಂದ ನನಗೆ ಮರಣ ಬರುವುದಕ್ಕೆ ಸಾಧ್ಯ ಉಂಟಾ? ದಿನನಿತ್ಯಲೂ ತಿಂದು ತೇದಾಡುವಂತ ಹಂದಿ ಮರಣ ಬರುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ವರ ಪಡೆದಂತ ನಾನು ಇಲ್ಲೇ ಇರುವುದಲ್ಲ. ಇದ್ದಾರೆ ದೇವತೆಗಳು, ಗಿರಿತಾಯಿ ಮಕ್ಕಳು. ಸ್ವರ್ಗಲೋಕವನ್ನು ಆಳುವುದೇ ಅದು ಸರಿಯಲ್ಲ. ಆಳಬೇಕಾದವರು ನಾವು. ಏರ್ತೇವೆ ಸ್ವರ್ಗವನ್ನು, ಬಡಿದೋಡಿಸ್ತೇವೆ ದೇವತೆಗಳನ್ನು. ನಾನು ಮಾತ್ರ ಹೋಗುವುದಲ್ಲ, ನನ್ನ ಮಂತ್ರಿ ಸೇನಾಧಿಪತಿಗಳಿದ್ದಾರೆ.
ಅಸುರ ಕುಲದ ಉದ್ಧಾರಕ್ಕೆ ಬೇಕಾಗಿ ನೀವು ಪಟ್ಟ ಪ್ರಯತ್ನ ಅಷ್ಟಿಷ್ಟಲ್ಲ. ಶ್ರೀಶೈಲದಲ್ಲಿ ಅಸುರ ವೀರರನ್ನು ಸೇರಿಕೊಂಡು ತಾನಾಗಿಯೇ ಮೆರೆಯುತ್ತಾ ಇದ್ದೀರಿ. ಇಂದಿನ ದಿವಸ ಮಂತ್ರಿ ಸೇನಾಧಿಪತಿಗಳು ಸಭೆಗೆ ಬನ್ನೆಂಬ ಕರೆಯಾಯಿತು. ನಿಮ್ಮ ಸೇವೆ ಏನು ಮಾಡಬೇಕು ಹೇಳಿ ನೆರವೇರಿಸುತ್ತೇನೆ. ನಿಮ್ಮನ್ನು ಕರೆಯುವುದಕ್ಕೆ ಬರುವಂತಹ ಕಾರಣ ಇದೆ. ಇಷ್ಟರ ತನಕ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಬದುಕಿದವರು ನೀವು. ಆದ್ರೆ ಇಂದಿನ ದಿವಸ ವಿಶೇಷ ಏನು ಗೊತ್ತೇ? ಸ್ವರ್ಗ ಸ್ವಾಧೀನ ದೇವತೆಗಳು ಆಳ್ತಾ ಇದ್ದಾರೆ. ನಮ್ಮ ಅಧಿಕಾರ ನಡೆಯಬೇಕು. ಸ್ವರ್ಗವನ್ನು ಏರುವ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮ್ಮ ಮಾತುಗಳನ್ನು ಕೇಳುವಾಗ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ದೇವಲೋಕ ನಮ್ಮದಾಗಬೇಕು. ನಡೆಯುವ ವಿರೋಧಿಗಳು ದೇವತೆಗಳು ದೇವಲೋಕದಲ್ಲಿ ಸುಖವಾಗಿದ್ದಾರೆ. ಆದ್ರೆ ನಾವು ಭೂಲೋಕದಲ್ಲಿ ಏನು ಇಲ್ಲದೆ ಬದುಕುತ್ತಾ ಇದ್ದೇವೆ. ನಿಮ್ಮ ಮಾತನ್ನು ಕೇಳಿದಾಗ ಸಂತೋಷವಾಯಿತು. ತಡ ಮಾಡುವುದಲ್ಲ, ಈ ಕ್ಷಣವೇ ಸ್ವರ್ಗಲೋಕಕ್ಕೆ ನಿರ್ಣಯದಲ್ಲಿ ನಿಮ್ಮ ಮಾತನ್ನು ಕೇಳುವಾಗ ಸಂತೋಷವಾಯಿತು. ಆದರೆ ತಡ ಮಾಡುವುದಲ್ಲ, ವಿಧ ವಿಧವಾದ ಆಯುಧವನ್ನು ಹಿಡಿದುಕೊಳ್ಳಿ.
ಹಲ್ಲಿನಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ ವಿಷ, ಆದರೆ ನಿಮ್ಮಂತ ದಾನವರಿಗೆ ಹಾಗಲ್ಲ, ಮೈಯೆಲ್ಲ ವಿಷವಂತೆ. ತಿಳಿಗೊಳಿಸಲು ನಾವು ನಡೆದಂತಿಗೆ ಮೈಗೆಡದಿರಿ ಧುರದೊಳಗೆ ಪ್ರತ್ಯಕ್ಷವಾಗಿ ಶಿವ ಬಂದರೂ ಬಿಡುವ ನಾನಲ್ಲ, ನಿನ್ನ ಪರಾಕ್ರಮ ಮಲಗುತ್ತ ಕೂಡನು ದೈತ್ಯ ಜಾಲವಾದಿ ಹಮ್ಮನೆ ಕಳಗೆ ಕೈದನ್ನ ನಾರು ಕಾರಣವೇನು ಬೆಳುವುದನಿ ಹಮ್ಮನೆ. ನಿನಗೆ ಬದುಕಬೇಕೆಂಬ ಆಸೆ ಇದ್ರೆ ಬಂದ ಹಾಗೆ ಹಿಂದೆ ಹೋಗು. ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಬಲ್ಲ, ಇದಕ್ಕಿಂತ ಮುಂಚೆ ಬಂದಂತಹ ದಾನವರನ್ನು ತ್ರಿಮೂರ್ತಿಗಳಿಂದ ಸದೆ ಪಡೆದಿದ್ದೇವೆ. ನಿನಗೂ ಇದೇ ಪರಿಸ್ಥಿತಿ ಬೇಕಂತಾದ್ರೆ ಬಾಯಿ ಸಾಧಿಸುತ್ತೆ ಕರು ಜಾಲವ ನೆರಗಿಸಿ ಕಾಲಗ ಕೈ ತರುವುದ ಎಲ್ಲವೋ ದೇವತೆಯೇ, ನನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಯಾಕೆ ಗೊತ್ತಾ? ನಿಮಗಿಂತ ಹಿರಿಯರು ನಾವು. ನನ್ನ ಕೈಯಿಂದ ನೀನು ಸಾಯುವುದೀಗ. ಬಾ ನೋಡೋಣ.
ಎಷ್ಟು ಸಾಮರ್ಥ್ಯ ನಿನಗೆ, ನಿನ್ನ ಸಾಮರ್ಥ್ಯ ನನ್ನಲ್ಲಿ ತೋರಿಸಿ. ಸಂಗರ ನಾಗಬ ಬಿಡುವೃಷ ಭಾಸುರ ಎನಗೆಂದನು. ನನಗೆ ಕೇಳ್ತದ, ನೀನು ಅರಚುವುದು ಬೇಡ. ನಿನಗೆ ಕೇಳ್ತದಂತೆ ಬೊಬ್ಬೆ ಹಾಕಿದ್ದಲ್ಲ ಮತ್ತೆ ನನ್ನ ಸ್ವಭಾವವೇ ಹೀಗೆ. ಶಬ್ದ ಎಷ್ಟಿದ್ದರೂ ನಮ್ಮ ಕಿವಿ ಒಂದು ಗ್ರಹಣ ಶಕ್ತಿ ಉಂಟಾಯ್ತಾ? ಹೌದಲ್ಲ, ಸ್ವರವೇ ಹೀಗೆ. ಹಾಗೆ ಅಲ್ಲ, ಈ ಶರೀರ ಪ್ರಕೃತಿಗೆ ಅಂತಹ ಒಂದು ಸ್ವರ ಇಲ್ಲದಿದ್ರೆ ಅದು ಕಾಣಿಸಿತೋ ಕೇಳಿಸಿತೋ? ನಮ್ಮ ಶರೀರವು ಹೀಗೆ, ಸ್ವರವು ಹೀಗೆ. ನಿನ್ನ ಏನು ಮಾಡುವ ಸೃಷ್ಟಿಯ ವಿಚಿತ್ರವಿದು. ಭೇದ ಬಿಜ್ಜಗ ಅಂತ ಬ್ರಹ್ಮನಿಗೆ ಕರೆದದ್ದು ಯಾಕೆ ಅಂತ ಈಗ ಗೊತ್ತಾಯಿತು ನನಗೆ. ಸೃಷ್ಟಿಯಲ್ಲಿ ನಾನಾ ವ್ಯತ್ಯಾಸಗಳು, ಇಂಥದ್ದೊಂದನ್ನೂ ಸೃಷ್ಟಿ ಮಾಡಿದ್ದಾನಲ್ಲ ಬೊಮ್ಮ. ನೀನು ನಡೆಯುವ ನಡೆಯಲ್ಲೇ ನಮ್ಮ ದೇವಲೋಕ ಹೀಗಾಗುತ್ತಾ ಉಂಟು. ಅದು ಕಂಡೇ ಹೆದರಬೇಕು ನೀನು. ನಡೆ ಕಂಡೇ ಹೆದರಿದ್ರೆ ನಿನ್ನ ಹೊಟ್ಟೆಯೊಳಗೆ ಏನೆಲ್ಲ ತುಂಬಿಸಿಟ್ಟಿದ್ದಾನು? ತುಂಬಿಸಿಟ್ಟದ್ದು ಮಾಂಸ, ಕುಡಿಯುವುದಕ್ಕೆ ರಕ್ತ. ರಕ್ತ ಉಂಟು ಕುಡಿಯುವುದಕ್ಕೆ. ಹೌದಾ? ಬಂದವ ಸಾಮಾನ್ಯನಲ್ಲ. ಯಾರು ನೀನು? ಶ್ರೀಶೈಲದಿಂದ ಬಂದವ. ಶ್ರೀಶೈಲ ಅದು ಕಾಡಲ್ವಾ? ಹೌದು, ಅಲ್ಲಿ ಅಧಿಕಾರಿ ಯಾರು? ವೃಷಭಾಸುರ. ನಾನು ಶಬರೀಶ ಅಂತ ಹೇಳಿದಾಗ ಅವ ನಮ್ಮಲ್ಲೇ ಇದ್ದಾನೆ. ಹೌದು, ನಮ್ಮೊಂದಿಗೆ ಇರುವವ. ಅವನು ಹೀಗೆ ಇರುವುದು. ಹೌದಾ? ಅವನನ್ನೊಮ್ಮೆ ನೋಡಬೇಕು ಅಂತ ಒಂದು ಆಸೆ. ಹೌದಾ? ಈಗ ಅದೆಲ್ಲ ಸಾಯ್ತು. ಶ್ರೀಶೈಲ, ವೃಷಭಾಸುರ. ನಿನಗೆ ಅಲ್ಲಿಯೇ ಒಂದು ಶ್ರೀಶೈಲದಲ್ಲಿ ಒಂದು ನಗರ ಉಂಟು. ಶ್ರೀಶೈಲ ಅಂತ ಹೇಳಿದ್ರೆ ಒಳ್ಳೆ ಹೆಸರಿಟ್ಟುಕೊಂಡಿದ್ದೀಯ. ಕೈಲಾಸದ ಹೆಸರನ್ನೇ ಇಟ್ಟುಕೊಂಡವನು ನೀನು. ಪರಮ ಪುನೀತವಾದಂತಹ ಲೋಕವದು. ಅಂತಹ ಪುನೀತವಾದ ಲೋಕದಲ್ಲಿ ಎಂತ ಹೆಸರನ್ನಿಟ್ಟುಕೊಂಡಂತಹ ನೀನು ಅತುಳಾಸುರರನ್ನು ಒಗ್ಗೂಡಿಸಿಕೊಂಡು ಅಮರಲೋಕದ ಮೇಲೆ ಅಭಿಯೋಗವನ್ನು ಯಾಕೆ ಮಾಡಿದೆ? ಕಾರಣ ಇದೆ. ಯಾವುದದು? ಅಧಿಕಾರವನ್ನು ಪಡೆಯುವುದಕ್ಕಾಗಿ. ಅಧಿಕಾರ ಎಲ್ಲಿಯದ್ದು? ಯಾವುದು? ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ನಮ್ಮವರನ್ನು ಸೇರಿಸಿಕೊಂಡು ಬಂದವ ನಾನು. ಸ್ವರ್ಗದ ಅಧಿಕಾರ ಇದು ನಿನಗೆ ಸಿಗ್ತದೆ ಅಂತ ಹೇಳಿದ್ದು ಯಾರು? ಸಿಗದಿದ್ರೆ ಬಲಾತ್ಕಾರವಾಗಿ ಪಡೆಯುತ್ತೇವೆ ನಾವು. ಬಲಾತ್ಕಾರವಾಗಿ ಅದು ಪಡೆಯಲಿಕ್ಕೆ ಆಗುತ್ತದೆ ಅಂತ ಹೇಳಿದವರು ಯಾರು? ಯಾಕೆ? ಯಾಕೆ? ಈ ಕಾರಣ ಇದೆ. ಯಾವುದು? ಬಲ ಉಂಟು ನಮ್ಮಲ್ಲಿ. ಬಲ ಇದ್ದ ಕಾರಣಕ್ಕೆ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದವರು ನಾವು. ಸಾಮದಿಂದ ಬಿಟ್ಟು ಕೊಡದಿದ್ರೆ ಪರಿಣಾಮ ಕೆಟ್ಟದಾದಿತ್ತು. ಅಡಿಗಡಿಗೆ ಭಾಗ್ಯ ಪಡೆಯಲು ಸಮರ ಕೈದಿ ಮಡಿಬರು ದಾನವರೆಂಬುದನ್ನರಿಗೆ ಅದೇ ನಡೆದಂತೆ ನೀ ಗರ್ವದಿ. ಹೆಸರು ವೃಷಭಾಸುರ. ಏನು ನಗೆ ಬರುತ್ತಿದೆ? ಹೌದಾ? ನಗೆಯು ಬರುತ್ತಿದೆ, ಎನಗೆ ನಗೆಯು ಬರುತ್ತಿದೆ. ಕಾರಣ ಏನು? ನಿನ್ನಂತವರನ್ನು ಕಂಡೇ ನಗೆ ಬರುತ್ತಾ ಇರುವುದು. ಹೌದಾ? ನಿನಗಿಂತ ವಿಭಿನ್ನವಾದಂತಹ ಹೆಸರನ್ನೆರಿಸಿಕೊಂಡವನು ಒಬ್ಬ ಬಂದಿದ್ದ ಇಲ್ಲಿಗೆ. ಯಾರು? ಮಹಿಷಾಸುರ. ನಮ್ಮವನೇ. ಅದು ಕೋಣ, ಇದು ಎತ್ತು. ಎತ್ತು ಅಂತ ಹೇಗೆ ಹೇಳಿದಿ?
ವೃಷಭ ಅಂದ್ರೆ ಮತ್ತೇನು? ಹೌದೌದು. ಗೂಳಿ. ಎತ್ತು ಅಂತ ಹೇಳಿದ್ರು ಅಲ್ಲ, ಇದೊಂದು ಗೂಳಿ. ಆಗಲಿ. ಗೂಳಿಯನ್ನು ಬೇಕಾದ ಹಾಗೆ ಭೂಲೋಕದಲ್ಲಿ ಸಾಕುತ್ತಾರಂತೆ, ಸಲಹುತ್ತಾರಂತೆ. ಸಂತಾನ ಅಭಿವೃದ್ಧಿಗೆ ಬೇಕಾಗಿಯೂ ಗೂಳಿಯನ್ನು ಸಾಕುತ್ತಾರೆ. ಇದು ಸಂತಾನಕ್ಕಿರುವ ಗೂಳಿಯೋ ಅಲ್ಲ ಉಳಿದ ಕಡೆಯಲ್ಲಿ ಸಂಧಾನಕ್ಕಿರುವಂತಹ ಗೂಳಿಯೋ? ವೃಷಭ, ಕೊಬ್ಬಿದ ಗೂಳಿಯಂತೆ ನೀನು ವ್ಯವಹರಿಸಬೇಡ. ಅಡಿಗಡಿಗಿ ತರದಿ ನಾನಾ ದೈತ್ಯರುಗಳು ಅಮರಲೋಕದ ಮೇಲೆ ಅಭಿಯೋಗವನ್ನು ಮಾಡಿದವರಿದ್ದಾರೆ. ಅಜನನ್ನೋ ಹರನನ್ನೋ ಭಕ್ತಿಪರಸರವಾಗಿ ಮೆಚ್ಚಿಸಿಕೊಂಡು ಈ ಪ್ರಪಂಚದಲ್ಲಿ ನಾವೇ ಅಜೇಯರು ಎನ್ನುವಂತಹ ಅಹಂಕಾರದಿಂದ ಮಧುರೋನ್ಮತ್ತರಾಗಿ ನಾಕಲೋಕದ ಮೇಲೆ ದಾಳಿಯನ್ನು ಮಾಡಿದಂತಹ ಎಷ್ಟೋರ ಕಸರನ್ನು ನಾವು ಕಂಡಿದ್ದೇವೆ. ಯಾವಾಗಲೂ ನಿನ್ನ ಬಗ್ಗೆ ನಮಗೆ ಮೆಚ್ಚುಗೆ ಇದೆ. ಏನು ಮಾಡಿದೆ ನೀನು? ಅಜನನ್ನು ಮೆಚ್ಚಿಸಿಕೊಂಡೆ. ಸಾವಿರ ಸಾವಿರ ವರುಷಗಳ ತನಕ ತಪಸ್ಸನ್ನಾಚರಿಸಿದಂತಹ ಋಷಿಮುನಿಗಳಿಗೂ ಒಲಿಯದಂತಹ ಬೊಮ್ಮನನ್ನು ಒಲಿಸಿಕೊಂಡವನು ನೀನು. ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕಾದದ್ದು, ಲೋಕದ ಒಳಿತಿಗೆ ಒಳಪಡಿಸಬೇಕಾದುದು ನಿನ್ನಾದ್ಯ ಕರ್ತವ್ಯವಾಗಿತ್ತು. ಅದನ್ನು ಬಿಟ್ಟು ದುರುಪಯೋಗಪಡಿಸಿಕೊಂಡೆ. ಸಾಧುಗಳನ್ನು ಸಜ್ಜನರನ್ನು ಹಿಂಸಿಸಿದೆ. ಧರೆಯಲ್ಲಿರುವಂತಹ ಮಾನವರ ಮನದಲ್ಲಿ ಭಯದ ಬೀಜವನ್ನು ಬಿತ್ತುವ ಒಬ್ಬ ಭಯೋತ್ಪಾದಕನಾದೆ ನೀನು. ಎಂತದೇ ಏನು ಒಳ್ಳೆಯದಾದು? ಮತ್ತೆ ನಮ್ಮ ಪಾಲಿಗೆ ಒಳ್ಳೆಯದು. ಒಬ್ಬ ತೀವ್ರಗಾಮಿಯಾಗಿ, ಒಬ್ಬ ಉಗ್ರಗಾಮಿಯಾಗಿ ಕಾಣಿಸಿಕೊಂಡೆ ನೀನು. ನಿನ್ನಂತಹ ಉಗ್ರಗಾಮಿಗೆ, ತೀವ್ರಗಾಮಿಗೆ ತಕ್ಕ ಮದ್ದನ್ನರೆಯುವವ ಸುರನಾಥ ನಾನು. ನಮ್ಮನು ಸಮರದುಳು ಕಮ್ಮನೆ ತೋರುಬಿ ಕಮವೆಂದು ಜರಬೆಚ್ಚ ಕಣ್ಣು ಕಮ್ಮನು ತೆಗೆದು ಏನು ಬೇಕಿದ್ರೆ ಹೇಳು ನೀನು. ಉಗ್ರಗಾಮಿಯ, ಭಯೋತ್ಪಾದಕರ, ಆದ್ರೆ ಅವರು ನಿಮ್ಮಲ್ಲಿಗೆ ಪ್ರವೇಶ ಮಾಡಬೇಕಿದ್ರೆ ಕಾರಣ ಏನು? ನಮ್ಮ ಸಲುಗೆ, ನಮ್ಮ ಔದಾರ್ಯ. ಹೌದಾ? ನಮ್ಮ ಔದಾರ್ಯವನ್ನೇ ದೌರ್ಬಲ್ಯ ಎಂದೆನಿಸಿಕೊಂಡಂತಹ ಅವರುಗಳು ಈಗ ಕೇಂದ್ರಕ್ಕೆ ಪ್ರವೇಶ ಮಾಡುವುದಕ್ಕೆ ಕಾರಣವಾದುದು. ನಾವು ಎಲ್ಲರನ್ನೂ ಸಮಾನವಾದಂತಹ ದೃಷ್ಟಿಕೋನದಿಂದ ಕಾಣುವವರು. ಎಲ್ಲರೂ ನಮ್ಮವರು. ಕ್ಷೇಮಿಗಳಾಗಿರ್ಲಿ, ಈ ಪ್ರಪಂಚದಲ್ಲಿ ಶಾಂತಿ ನೆಲೆಗೊಳ್ಳಲಿ. ಶಾಂತಿ ಪ್ರಿಯರಾದಂತಹ ನಮ್ಮ ಮೇಲೆ ನೀವು ಅಶಾಂತಿ ಪ್ರಿಯರಾದಂತಹ ನೀವುಗಳು ಕಗ್ಗಲೆ ಮಾಡುತ್ತಿರುವುದೇ ಕೃತ್ಯ. ಹೌದಾ? ಹಾಗಲ್ಲ. ಮತ್ತೆ ಬಂದವರು ನಾವು ಹಾಗೆ ಬರಲಿಲ್ಲ. ಮತ್ತೆ ಬ್ರಹ್ಮನ ವರವನ್ನು ಪಡೆದು ಬಂದವು ನೀನು ಹೇಳಿದ್ದಿ. ಪಡೆದದ್ದು ಹೌದು. ಮರಣ ನಿಮ್ಮ ಪಾಲಿಂದ ನನಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನ ವರ ಹೀಗೆ ಅಂತಲೇ ಇದೆ. ಆದ್ರೆ ಅಧಿಕಾರ ಪಡೆಯುವುದು ನನ್ನ ಇಚ್ಛೆ. ಬಿಟ್ಟು ಕೊಡತಕ್ಕದ್ದು. ಕೊಡದಿದ್ರೆ ತಲೆ ಹೋದಿತ್ತು. ನಿನ್ನನ್ನು ಇಂದಿಲಿ ಬೀಳುವುದು ನಿಮ್ಮನೆ. ಮತ್ತೆ ಲೋಕವೆಂದರೆ ವಿಭಿನ್ನವಾದಂತಹ ಲೋಕವಲ್ಲ, ನಮ್ಮದೇ ಆದಂತಹ ಲೋಕವಿದೆ ಎನ್ನುವಂತಹ ಉದಾರ್ಯದಿಂದ ಕ್ಷಮೆಯನ್ನ ನೀಡಿ ನಿಮ್ಮ ಮೇಲೆ ಮಮಕಾರದ ದೃಷ್ಟಿಯನ್ನು ಬೀರಿದೆ ಎಂದಾದರೆ ಅದನ್ನೇ ದೌರ್ಬಲ್ಯ ಅಂತ ಗ್ರಹಿಸಿಕೊಂಡೆಯ ವೃಷಭ. ಹೊರಗೆ ಕೊಂಡೊಯ್ದ ನಾಕಲ ನದಿ ವಿಲಾಸದಲ್ಲಿ ಹೇಗಾಯಿತು? ಬಹಳ
ಹೌದು. ಭಯೋತ್ಪಾದಕರಂತೆ, ಉಗ್ರಗಾಮಿಗಳಂತೆ. ಹೌದು. ಎಲ್ಲಿ ಹೋದವ? ಮಾತಾಡುವುದಕ್ಕೆ ಮಾತ್ರ ಸಾಮರ್ಥ್ಯ ಏನು ಇಲ್ಲ ಅಂತ ಆಯ್ತು. ಆದ್ರೆ ಸ್ವರ್ಗದ ಅಧಿಕಾರಿಯಿಂದ ಮುಂದೆ ನಾನು ಇಲ್ಲೇ ಇರುವುದಲ್ಲ, ಈ ಕಾಡಲ್ಲೇ ವಿಹರಿಸ್ತಾ ಹೋಗ್ತೇನಂತೆ. ಒಂದು ದಿನ ಮೃಗ ಬೇಟೆಯಾಡುವೆ, ಅಂದು ಶ್ರೀಶೈಲದಲ್ಲಿ ಬಲಮದದಿಂದ ಬರಲು ಅಧಿಕಾರವನ್ನು ಪಡೆದ ಬಳಿಕ ಈ ಶ್ರೀಶೈಲದ ಕಾಡಲ್ಲೇ ವಿಹರಿಸ್ತಾ ಇದ್ದೆ. ಆದ್ರೆ ಹೊಟ್ಟೆ ಹಸಿವನ್ನು ನೀಗಿಸುವುದಕ್ಕಾಗಿ ಮೃಗ ಬೇಟೆ ಆಡಬೇಕು, ಬೇಟೆಯಾಡುತ್ತಾ ಹೋಗ್ತೇನಂತೆ. ಅರಿತನನು ದಾನವನ ಸಂಹರಿಸಿ ರಕ್ಷಿಸುತ್ತಲಿ ಹುರಿಯನ್ನು ಗುಳಿಬರಾಗ ಸ್ವಾಮಿಯು ತ್ವರಿತದಿಂದ
ಗುರಿಯನ್ನು ಗುಳಿವ ರಾಜಸ್ವಾಮಿಯು ತ್ವರಿತದಿಂದ ಆದಿದೈತ್ಯರಲ್ಲಿ ಸಿಕ್ಕೊಂಡಂತಹ ಕನಕಾಕ್ಷ ಕನಕಾಕಶ್ಯಪ, ಅದರಲ್ಲಿ ಕಿರಿಯವನಾದಂತಹ ಕನಕಾಕ್ಷ ಪಂಚಮಹಾಪಾತಕಗಳನ್ನು ಗೈದ. ಅವನನ್ನು ಕೊಲ್ಲುವುದಕ್ಕೆ ಬೇಕಾಗಿ ವೈಕುಂಠವಾಸಿಯಾದಂತಹ ನಾರಾಯಣ ಸ್ವಾಮಿಯೇ ವರಾಹಾವತಾರವನ್ನು ತಾಳಿದ. ಆ ದುರುಳನ ವಧೆಯಾಯಿತು. ಆ ವರಾಹಾವತಾರದ ಛಾಯಾರೂಪವೇ ನಾನು. ಅವತಾರ ಸಮಾಪ್ತಿಯಾದ ಮೇಲೆ ನಾರಾಯಣ ಸ್ವಾಮಿ ವೈಕುಂಠವನ್ನು ಸೇರಿಕೊಂಡ. ಆದ್ರೆ ಛಾಯಾರೂಪವಾದಂತಹ ನಾನು ಏನು ಮಾಡಬೇಕು ಎನ್ನುವ ಹಾಗೆ ಆಲೋಚಿಸಿದಾಗ ಈ ವರಾಹಾಚಲದಲ್ಲಿ ಹಾಯಾಗಿ ಸುತ್ತಾಡುತ್ತಾ ಇದ್ದೆ. ಗುಹೆಯಲ್ಲಿ ಮಲಗುವುದು, ಹಸಿವೆಯಾದಾಗ ಬೇಟೆಯಾಡುವುದು, ಇಷ್ಟೇ ನನ್ನ ಉದ್ಯೋಗ. ಎಂದಿನಂತೆ ಇಂದು ಕೂಡ ಮಲಗಿದ್ದೆ. ಹೋಯ್, ಸಣ್ಣ 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 ಮೃಗಗಳೆಲ್ಲ ಅಲ್ಲಿಂದ ಬರುವಾಗಲೇ ಓಡುವುದಕ್ಕೆ ಪ್ರಾರಂಭಿಸಿದ್ದಾವೆ. ಯಾಕೆ ಯಾಕೆ ಅರ್ಥವಾಯಿತು. ದುರುಳನಾದಂತಹ ವೃಷಭಾಸುರ ಮೃಗಬೇಟೆಗಾಗಿ ಕಾನನವನ್ನು ಹೇರಿದ್ದಾನೆ. ರಾಕ್ಷಸನ ಪರಾಕ್ರಮವನ್ನು ಪರೀಕ್ಷಿಸಬೇಕು, ಮಾತ್ರ ಅಲ್ಲ ಅವನ ವಧೆ ಆಗಬೇಕು ಎನ್ನುವ ಹಾಗೆ ದೇವತೆಗಳ ಸಂಕಲ್ಪ. ಅಂಬರ ಪಥದಲ್ಲಿ ನಿಂತು ನೋಡ್ತಾ ಇದ್ದಾರೆ. ನೋಡೋಣ, ದುರುಳನನ್ನು ಎದುರಿಸಬೇಕು. ಮುಂದುವರಿದ್ದಾರೆ. ತರದಲ್ಲಿ ನಡೆಯುವ ತಿಂಡಿಗೆ ಬಿಡುವುದು ಸುಮ್ಮನೆ. ಉತ್ಪಾತ ಬಿಂದವೇ ಯಾರಿಗೋ ವಿಕಾರ ಸ್ವರೂಪಿ. ನಿನ್ನ ಮುಖದಲ್ಲಿ ಕಣ್ಣು ಮೂಗು ಬಾಯಿ ಎಲ್ಲಿಂಟು ಅಂತ ಹುಡುಕುವುದಕ್ಕೆ ಆಗುವುದಿಲ್ಲ. ಹೌದಾ? ತೋರಿಸಬೇಕು ಎಲ್ಲಿಂಟು ಅಂತ. ಎಲ್ಲ ರಾಕ್ಷಸ ಏನು ನೀನೊಬ್ಬ ಪ್ರಪಂಚದಲ್ಲಿ ಒಳ್ಳೆಯವನಾಗಿ ಬದುಕಬಹುದಿತ್ತು. ಅದಲ್ಲ, ಅಜನಿಂದ ವರಬಲ ಸಮನ್ವಿತರಾದೆ. ನಮ್ಮವರಿಗೆ ನಾನು ಒಳ್ಳೆಯವನೇ. ನರ ನಾಗ ನಾಕರನ್ನು ಗೆದ್ದೆ, ಪಂಚಮಹಾಪಾತಕಗಳನ್ನು ಗೈದೆ. ಈಗ ದಿನವೊಂದಕ್ಕೆ ಹಂದಿಗಳನ್ನು ತಿರುವುದಕ್ಕೆ ಬರ್ತಾ ಇದ್ದಿ. ಹೌದು. ನಿನ್ನ ಎದುರಿಗೆ ನಿಂತವ ಸಾಮಾನ್ಯ ಎನ್ನುವ ಹಾಗೆ ಭಾವಿಸಬೇಡ. ಏನು ಮಹಾ ವರಾಹಾವತಾರದ ಛಾಯಾರೂಪ ಸಿಕ್ಕಿದೆಯ ಸುಕರಯ ಸಿಕ್ಕಿದೆಯ 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 ನಾನು ಲೆಕ್ಕಿಸುವವನೇ ಧೀರೆ ಅಕ್ಕರಿಗಿಂತಲೇ ಭಕ್ತಿ ಮೇಲೆ ಇತ್ಯಾದಿ ನವರ ಹಂದಿ ನಾನು ದಷ್ಟಪುಷ್ಟ, ನೀನು ಬಹಳ ನಾನಿರುವುದೇ ಹೀಗೆ. ಆದ್ರೆ ಇಷ್ಟರವರೆಗೆ ನಿನ್ನಂತ ಹಂದಿಯನ್ನು ನೋಡಿದವನಲ್ಲ. ಮಾಂಸ ರಕ್ತ ಬೇಕಾದಷ್ಟಿರಬಹುದು. ಆದ ಕಾರಣದಿಂದ ಹೇಳ್ತೇನೆ, ನಿನ್ನನ್ನು ಲೆಕ್ಕಿಸುವ ನಾನಲ್ಲ. ತಿಂತಾನೆ
ಧರಿಸಿರುವ ನಿನ್ನ ದೇಶದಲ್ಲೆಲ್ಲರ ಮೆದೆದಿರುವಲ್ಲ ಹೊರದಿರುವ ಈಗ ನಿನ್ನ ಗಂಟಲಲ್ಲಿ ಮಾಂಸದ ತುತ್ತಾಗಿ ಇಳಿತೇಲೆ ಎಲ್ವ ಹಾಗೆ ಭಾವಿಸಬೇಡ. ಯಾಕೆ ನಿನ್ನ ಗಂಟಲಲ್ಲಿ ವಿಷದ ತುತ್ತಾಗಿ ನೋಡನೆ ಕಾಡೋಳು ಚಲಿಸುವ ನಿನ್ನ ಹಿಂದಿರಲಿ ನನ್ನ ಪಾಲಿಗೆ ಇದೆ. ಆದ್ರೆ ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನಿನ್ನನ್ನು ನುಂಗುವಾಗ ಕೇಳುವುದಕ್ಕೆ ಯಾರು ಬರ್ತಾರೆ ನೋಡ್ತೇನೆ. ಹಿಂದಿರಲಿ ನಿನ್ನ ಉದರವನ್ನು ಸೀಳಿ ಕರುಳನ್ನು ತುರುಳ ದೈತ್ಯನ ಕೊಲ್ಲು ಬಳಿಕ ಹರುಷದಲ್ಲಿ ಬೇಟೆಯಾಡುತ್ತ ವೆಂಕಟಾಚಲಕ್ಕೆ ಬರಕಂಡು ಶ್ರೀನಿವಾಸನನು ಯಾರೋ ಹೆದರಬೇಡಿ, ಭಯಭೀತರಾಗಬೇಕಾದಂತಹ ಅಗತ್ಯವಿಲ್ಲ. ದುರುಳನ ವಧೆಯಾಗಿದೆ ಎನ್ನುವಲ್ಲಿಗೆ ಲೋಕ ಕಲ್ಯಾಣವಾಗಿದೆ ಎನ್ನುವುದೇ ಅರ್ಥ. ಓಹೋ ಹೋ ಹೋ ಹೋ, ದೇವತೆಗಳು ಸುಮವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ಕೂತ್ಕೊಳ್ಳಿ, ಮುಗಿಲಿಲ್ಲ. ಏನು ರಾಕ್ಷಸನನ್ನು ಕೊಂದಲ್ಲಿಗೆ ಪ್ರಸಂಗ ಮುಗೀತಾ? ಆಗಲಿಲ್ಲ. ಹಾಗಾದರೆ ಈ ಪ್ರದೇಶಕ್ಕೆ ಇನ್ನು ಮುಂದೆ ನಾಲೆಯಾಧಿಕಾರಿ, ಶೇಷಾಚಲದ ಸುತ್ತಮುತ್ತ ಇರುವಂತಹ ಈ ಪ್ರದೇಶಕ್ಕೆ ಇನ್ನು ಮುಂದೆ ವರಾಹಾಚಲ ಎನ್ನುವ ಹಾಗೆ ಹೆಸರು. ಇಲ್ಲಿಗೆ ಅಧಿಕಾರಿಯಾಗಿ ಹಾಯಾಗಿ ಅಡ್ಡಾಡಿಕೊಂಡು ಹೋಗ್ತಾರೆ. ಜನಪದಿಯ ಸಂತೈಸಿ ವನಜಾಕ್ಷ ಕರೆಸಿ ಜನಪದಿಯ
ವಿಭೀಷಣನ ಕಾಯ ಕೌಷಧಿಯನು ನನಗೆ ಪೇಳುವುದು ನೀನೆನ ಲೆಕ್ಕಿದಾಯ ನನಗೆ ಪೇಳುವುದು ನೀನೆನ ಲೆಕ್ಕಿದಾಯ ಗಳಿಯನು ಔದುಂಬರ ಕಾಲನು ವನಜಾಕ್ಷ 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 ಮನಮೆಚ್ಚಿದಂತಹ ಮಡದಿ ಮನೆ ಬಿಟ್ಟು ಹೋದ ಮೇಲೆ ಮನೆ ಮಂದಿರವು ಬೇಡ ಅಂತ ನನಗಾಗಿ ಹೋಯಿತು. ಆದ್ದರಿಂದಲೇ ವೈಕುಂಠ ಲೋಕವನ್ನು ಬಿಟ್ಟೆ ಕರ್ಮಭೂಮಿಗೆ ಇಳಿದೆ. ಹರಿ ಶ್ರೀನಿವಾಸನಿಂದ ಅಭಿದಾನದಿಂದ ಭೂಮಿಗೆ ಬಂದ್ರೆ ನೆಲೆಯಾಗುವುದಕ್ಕೆ ಚೋಳ ದೇಶದಲ್ಲಿ ಹುತ್ತವೊಂದು ದೊರಕಿತು. ಹುತ್ತದಲ್ಲಿ ನೆಲೆಯಾಗಿದ್ದೆ. ಕಪಿಲೆದೇನು ಒಂದು ನಿತ್ಯವೂ ನನಗೆ ಹಾಲನ್ನು ಈಯುತ್ತಾ ಇತ್ತು. ಸಂಶಯಗೊಂಡಂತಹ ಚೋಳರಾಜ ವಿಚಾರಿಸುವುದಕ್ಕಾಗಿ ಬಂದ. ಹುತ್ತವನ್ನು ಅಗೆಯುವುದಕ್ಕೆ ಮನ ಮಾಡಿದ. ಗೋವನ್ನು ಕೊಲ್ಲುವುದಕ್ಕಾಗಿ ಮನ ಮಾಡಿದ. ಗೋ ಹತ್ಯೆಯನ್ನು ನಿಷೇಧಿಸಬೇಕು, ಆ ಮೂಲಕವಾಗಿ ವಿರೋಧಿಸಬೇಕು ಅಂತ ಗೋವಿಗೆ ಹೊಡೆದಂತ ಹೊಡೆತವನ್ನು ನನ್ನ ಶಿರದಲ್ಲಿ ಧರಿಸಿಕೊಂಡೆ. ಚಿಮ್ಮಿದ ರಕ್ತವನ್ನು ಕಂಡು ಗೋಪಾಲಕರು ಎಲ್ಲರೂ ಅಳಿದು ಹೋದ್ರು. ಚೋಳರಾಜನಿಗೆ ಶಾಪವನ್ನಿತ್ತೆ. ಆದರೆ ತಲೆಗಾದಂತಹ ಗಾಯ ಇನ್ನೂ ವಾಸಿಯಾಗಲಿಲ್ಲ. ಎಷ್ಟೋ ಮದ್ದು ಮಾಡಿದೆ. ಕೊನೆಗೆ ದೇವಗುರುವಾದಂತಹ ಬೃಹಸ್ಪತಿ ಆಚಾರ್ಯರಲ್ಲಿ ಕೇಳಿಕೊಂಡಾಗ ಒಂದು ಮದ್ದನ್ನು ಹೇಳಿದರು. ಔದುಂಬರದ ಹಾಲಿನಲ್ಲಿ ನೆಕ್ಕಿತ್ತಾಯ ಬೇರನ್ನು ಅರೆದು ಹಚ್ಚಿದ್ರೆ ಗುಣ ಆಗ್ತದೆ. ಎಷ್ಟು ಪರಿಸರದಲ್ಲಿ ಹುಡುಕಿದೆ ನಾನು, ನನಗೆಲ್ಲೂ ಹಾಲು ಸಿಗಲಿಲ್ಲ, ಎಲ್ಲೂ ಬೇರು ಲಭ್ಯವಾಗಿಲ್ಲ. ಆದ್ದರಿಂದ ಹುಡುಕುತ್ತಾ ಹುಡುಕುತ್ತಾ ಮುಂದೆ ಬಂದೆ. ಬೆಟ್ಟ ಒಂದು ಕಾಣುತ್ತಾ ಇದೆ, ಏರ್ತೇನೆ ಮೇಲೆ. ಯಾರು ನೀರಿಗಿರಿಯಲೇರಿ ಯಾರು ಯಾರು ನೀರಿಗಿರಿಯಲೇರಿ ಬಂದೆಗುದೇಕೆ ಊರಲ್ಲಿ ತಪ್ಪಿಸರೇನು ನರಸುತ್ತಲಿರ್ಪ ಕಾರಣವ ಬೇಳು ವಿಸ್ತಾರದಿಂದ ನೆರಮಾದವನು. ಕಾಣುವುದಕ್ಕೆ ಮಾನುಷ ಸ್ವರೂಪಿ ನನ್ನ ಅಂಕೆಗೆ ಒಳಪಟ್ಟಂತಹ ಈ ಪ್ರದೇಶ ಇದನ್ನು ಅತಿಕ್ರಮ ಪಡಿಸ್ತಾ ಇದೆಯಲ್ಲ. ಯಾರು ನೀನು? ಎಲ್ಲಿಂದ ಬಂದವ? ಯಾಕಾಗಿ ಬಂದ? ಹೇಳ. ಈಗ ನನ್ನ ಪರಿಚಯ ಸಿಕ್ಕಿ ಮಾತನಾಡಿದ್ದಲ್ವಾ? ಪರಿಚಯ ಸಿಗಲಿಕ್ಕೆ ನೀನು ಅಷ್ಟು ದೊಡ್ಡ ವ್ಯಕ್ತಿ ಯಾರು ಅಂತ ಬೇಕಲ್ವಾ? ನಾನು ಭಾವಿಸಿದ್ದು ಹೇಗೆ? ಏನು? ನನ್ನ ಪರಿಚಯ ಸಿಕ್ಕಿದ ಕಾರಣ ನನ್ನನ್ನು ತಡೆದು ಮಾತನಾಡಿಸ್ತೀನಿ. ನಾವು ಹಾಗಲ್ಲ, ಪರಿಚಯದವರು ಅಂತ ಗೊತ್ತಾದ್ರೆ ಮಾತಾಡುವುದಲ್ಲ, ಅವರಿಗೆ ಸನ್ಮಾನವೇ ಉಂಟು. ನೀನು ಪರಿಚಯ ಇಲ್ಲದ ಕಾರಣ ನಿನ್ನಲ್ಲಿ ಮಾತಾಡ್ಲಿಲ್ಲ. ನಿನಗೆ ಪರಿಚಯ ಯಾಕೆ ಸಿಗಲಿಲ್ಲ ಗೊತ್ತಾ? ಯಾಕೆ? ನೀನು ಮಾಂಸದ ಕಣ್ಣಿನಿಂದ ನನ್ನನ್ನು ನೋಡಿದೆ. ಹಾಗಾದ್ರೆ ಮಾಂಸದ ಕಣ್ಣಿನಿಂದ ನೋಡಿದ್ರೆ ನನ್ನ ಪರಿಚಯ ಯಾರಿಗೂ ಸಿಗ್ಲಿಕ್ಕಿಲ್ಲ. ಮತ್ತೆ ದಿವ್ಯ ದೃಷ್ಟಿಯಿಂದ ನೋಡು, ನಾನು ಯಾರು ಅಂತ ಗೊತ್ತಾಗ್ತದೆ. ದಿವ್ಯ ದೃಷ್ಟಿಯನ್ನು ಗಮನಿಸಿ. ಹರಿಯೇ ವೈಕುಂಠವ ತೊರೆದಿಲ್ಲಿ ನೆಲೆಸಿಕೊಂಡಿರುವದ ನೋಡೆ ಚೋದಿಗವು. ಹರಿಯ ವೈಕುಂಠವ ತೊರೆದಿಲ್ಲಿ ನೆಲೆಸಿಕೊಂಡಿರುವದ ನೋಡೆ ಚೋದಿಗವು. ಕೊರತೆಯೇನಾಯ್ತದ ಮೊರೆಯಬೇಕೆನ ನೊಡ ನೊರೆದ ವರಾಗ ದೇವನಲ್ಲಿ. ಹರಿಯೇ ಹರಿಯೇ ಜಯ 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 ಪ್ರಭೋ. ವರಾಹ ದೇವನೇ, ನಾನೇನು ನೀವೇನು, ನನ್ನ ನಿಮ್ಮ ಸಂಬಂಧ ಏನು ಎನ್ನುವುದು ಈ ಕ್ಷಣದಲ್ಲಿ ಅರ್ಥವಾಯಿತು ಪ್ರಭು. ಜ್ಞಾನ ಚಕ್ಷುಗಳಿಂದ ತಮ್ಮ ಯೋಗ್ಯತೆಯನ್ನು ಅರ್ಥವಿಸಿಕೊಂಡೆ. ತಾವು ಸಿಂಧು, ಆ ಸಿಂಧುವಿನಿಂದ ಉದ್ಭವಿಸಿ ಬಂದಂತಹ ಬಿಂದು ನಾನು. ಈಗ ಇಲ್ಲಿ ದೊಡ್ಡ ವ್ಯಕ್ತಿಯಾಗಿದ್ದೇನೆ ಅಥವಾ ದೊಡ್ಡ ಪ್ರಾಣಿಯಾಗಿದ್ದೇನೆ ಎನ್ನುವುದು ಬಿಟ್ಟರೆ ಅಲ್ಲಿಯ
ಆ ವೈಕುಂಠ ಲೋಕದ ಯೋಗ್ಯತೆಯ ಬಗ್ಗೆ ನಾವು ಅಳತೆ ಮಾಡುವುದಕ್ಕೆ ಹೋದ್ರೆ ತಾವೊಂದು ನಂದದಂತಹ ಪ್ರಕಾಶಮಾನವಾದಂತಹ ದೀಪ, ಆ ದೀಪದಿಂದ ಒಂದು ಕಿಡಿ ಬೆಂಕಿ ಹಾರಿ ಈಗ ಹಣತೆಯಾಗಿದೆ ಅಷ್ಟೇ. ಆದರೆ ನನಗೆ ವಿಶೇಷ ಅನ್ನಿಸುವುದು ಅದಲ್ಲ. ಏನಪ್ಪ? ವೈಕುಂಠದಲ್ಲಿ ವೈಕುಂಠ ವಾಸಿಯಾಗಿ ಶೇಷ ಶಯನನಾಗಿ ಲಕ್ಷ್ಮಿಯಿಂದ ಸೇವ್ಯನಾಗಿ ಮನುಮುನಿ ವಂದ್ಯನಾಗಿ ಗರುಡ ಗಮನನಾಗಿ ಸನಕಾದಿಗಳಿಂದ ಭಜನೆಯನ್ನು ಪಡೆಯುತ್ತಾ ಇದ್ದ ನೀವು ಏಕಾಂಗಿಯಾಗಿದ್ದೀರಲ್ಲ, ಯಾಕೆ ಪ್ರಭೋ? ವೈಕುಂಠ ಲೋಕದಲ್ಲಿ ಏನು ಕೊರತೆ ಬಂತು? ಯಾರಿಂದ ಏನು ಅನ್ಯಾಯವಾಯಿತು? ನನ್ನಲ್ಲಿ ಹೇಳಬಾರ್ದೆ ಸ್ವಾಮಿ? ಒಂದು ಪ್ರಕರಣ ನಡೆಯಿತು.